ನಮಸ್ಕಾರ. ಸ್ಟ್ಯಾನ್ಫೋರ್ಡ್ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದ ರಂಗಸ್ವಾಮಿ ಅವರು ಅವರ ಗುರುಗಳಿಂದ ಪಡೆದ ಪ್ರೇರಣೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ರಂಗಸ್ವಾಮಿ. ನಾನು ಪ್ರಿನ್ಸಿಪಾಲ್ ಆಗಿ ಸ್ಟ್ಯಾನ್ಫೋರ್ಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ನನಗೆ ತುಂಬ ಇಷ್ಟವಾದಂತಹ ಗುರುಗಳು ಅಂದರೆ, ನಾನು PUC ಓದ್ತಿದ್ದಂತಹ ಸಂದರ್ಭದಲ್ಲಿ ಪೊಲಿಟಿಕಲ್ ಸೈನ್ಸನ್ನು ಟೀಚ್ ಮಾಡ್ತಿದ್ದಂತಹ ರಾಜಣ್ಣ ಅಂತ ಹೇಳಿ, ನಾನು ಅವರನ್ನು ನೋಡಿದಾಗ ಮತ್ತು ಅವರಿಂದ ಕಲಿತಿರ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಅವರಲ್ಲಿರ್ತಕ್ಕಂಥ ಶಿಸ್ತು. ಆ ಒಂದು ಶಿಸ್ತು ಎಷ್ಟು ಚೆನ್ನಾಗಿತ್ತು ಅಂದರೆ, ಅವರು ಒಂದು ಕಡ್ಡಿ ಹಿಡ್ದಿಲ್ಲ ಅಥವಾ ಜೋರಾಗಿ ಬೈದಿಲ್ಲ. ಆದರೂ ಕೂಡ ಸುಮಾರು ಕಡಿಮೆ ಅಂದರೂ 300ರಿಂದ 350 ಮಕ್ಕಳು ಅವ್ರು ಬಂದರೆ, ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಂದರೆ ಸಾಕು, ಅವ್ರನ್ನ ನೋಡಿ ಹೆದರ್ನೋ ಅಥವಾ ಬೈದಿಂದನೋ ಅಥವಾ ಗೌರವದಿಂದನೋ ಎಲ್ಲ ಮಕ್ಕಳು ಕೂಡ ಕ್ಲಾಸ್ನಲ್ಲಿ ಇರ್ತಿದ್ರು. ಅವರಿಂದ ಆ ಒಂದು ಶಿಸ್ತನ್ನು ಇವತ್ತಿನವರೆಗೂ ನಾನು ಕ್ಯಾರಿ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನ ಪಟ್ಟಿದ್ದೇನೆ. ಸೊ ಅದರಲ್ಲಿ ಕೂಡ ಒಂದು 60% ನಾನು ಸಫಲನಾಗಿದ್ದೇನೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ಮತ್ತು ಅವರ ವಾಕ್ಚಾತುರ್ಯತೆ, ಅವ್ರು ಮಾತನಾಡುವಂಥ ಶೈಲಿ, ಅವ್ರು ಪಾಠ ಮಾಡುವಂಥ ರೀತಿ, ಅವ್ರ ವಾಕ್ಚಾತುರ್ಯತೆ ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ನಾನು ರಾಜ್ಯಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಅವರಿಂದ ಭಾಳದನ್ನೇ ಕಲ್ತಿದ್ದೀನಿ. ಸೊ ಸಮಾಜದಲ್ಲಿ, ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ಮೂಡಲಿಕ್ಕೆ ನನಗೆ ಬಹಳ ಮುಖ್ಯ ಮಾರ್ಗದರ್ಶಿಗಳಾಗಿ ಸಿಕ್ಕಿದ್ದು ರಾಜಣ್ಣ ಸರು. ಅಂತಹ ಒಂದು ಬೋಧಕರ ಕೆಳಗಡೆ ನಾವು ಕಲ್ತಿದ್ದು ನಮ್ಮ ನಿಜವಾಗ್ಲೂ ಕೂಡ ನಾವೇ ಅದೃಷ್ಟವಂತರು ಅಂತ ಹೇಳಿ ನಾನು ನನ್ನ ಭಾವನೆಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಒಂದು ಗುರುಪೂರ್ಣಿಮೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಯಾವುದೋ ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ, ಅಂತಹ ಅನೇಕ ಶಿಕ್ಷಕರ ಮಾರ್ಗದರ್ಶನ ನಮಗಾಗಿದೆ. ಅದರಲ್ಲಿ ಒಂದು ಮಾತ್ರ ನಾನು ಅವರ ಹೆಸರನ್ನು ತಗೊಳ್ಳೋಕ್ಕೆ ಇಚ್ಛೆಪಟ್ಟು ಅವರನ್ನು ಹೇಳಿದ್ದೇನೆ. ಹಾಗೆ ಅನೇಕ ಜನ ಶಿಕ್ಷಕರು ನನಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಬಹುಶಃ ಹೆಚ್ಚು ನೆನಪಲ್ಲಿ ಉಳಿಯುವಂತಹ ಮತ್ತು ಅವರನ್ನು ನಾನು ಜಾಸ್ತಿ ಫಾಲೋಅಪ್ ಮಾಡೋ ರೀತಿಯಲ್ಲಿ ನಾನು ಜಾಸ್ತಿ ಅವರನ್ನೇ ಅನುಕರಿಸಿದ್ರಿಂದ ಅವರ ಬಗ್ಗೆ ಹೇಳಲಿಕ್ಕೆ ಇಚ್ಛೆಪಟ್ಟು ಹೇಳಿದ್ದೀನಿ. ಹಾಗೆ ಈ ಒಂದು A3 ಅಕಾಡೆಮಿಯವರು ಮಾಡ್ತಿರ್ತಕ್ಕಂತಹ ಈ ಗುರುಪೂರ್ಣಿಮೆಗೆ ಎಲ್ಲರಿಗೂ ಕೂಡ, ಎಲ್ಲ ಗುರುಗಳಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ಹಾಗೆ ಈ ಶತಕೋಟಿ ಇರತಕ್ಕಂತಹ ದೇಶ, ಪ್ರಪಂಚದ ಎಲ್ಲ ಕಡೆ ಇರ್ತಕ್ಕಂತಹ ಎಲ್ಲ ಗುರುಗಳಿಗೂ ಕೂಡ ಗುರುಪೂರ್ಣಿಮೆಯ ನಮನಗಳನ್ನು ತಿಳಿಸ್ತಾ, ಈ ಒಂದು ವಿಷಯವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ A3 ಅಕಾಡೆಮಿ ಮತ್ತು ರಿಸರ್ಚ್ ಲ್ಯಾಬ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.